ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಈ ದಿನ ನೋಡಿ ಫ್ರೆಂಡ್ಸ್ 2-3 ಬ್ಲೌಸು ಕೊಡಬೇಕಿತ್ತು ಸಂಜೆ ಆಗೋಷ್ಟರಲ್ಲಿ. ಹಾಗಾಗಿ ಬೆಳಗ್ಗೆನೇ ಬೇಗ ಬಂದು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಕೆಲಸ ಮಾಡ್ತಾ ಹಾಗೆ ನಿಮ್ಮ ಜೊತೆ ಕೆಲವು ಮಾತುಗಳನ್ನ ಶೇರ್ ಮಾಡ್ಕೊಳ್ಬೋದು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಇವತ್ತಿನ ವಿಷಯದಲ್ಲಿ ಟೈಲರಿಂಗ್ ಕೆಲಸದಲ್ಲಿ ಪಾಸಿಟಿವ್ ಅಂಶಗಳಿದೆ, ಏನೇನಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಫಸ್ಟ್ ಪಾಯಿಂಟ್ ಬಂದು ಮನಿ ಅರ್ನ್ ಮಾಡ್ಬೋದು ಫ್ರೆಂಡ್ಸ್. ನಮ್ಮ ಫ್ಯಾಮಿಲಿಗೆ ನಾವು ಮನಿ ಅರ್ನ್ ಮಾಡ್ತಾ ಸಹಾಯ ಮಾಡಿದವ್ರು ಆಗ್ತೀವಿ ಫ್ರೆಂಡ್ಸ್. ಮತ್ತು ನಾವು ಮನೆಯಲ್ಲಿ ಇದ್ಕೊಂಡು ನಮ್ಮ ಮನೆ ಕೆಲಸಗಳನ್ನು ಮಾಡ್ಕೊಳ್ತಾನೆ ನಮಗೆ ಬಿಡುವು ಸಿಕ್ಕಿದ ಟೈಮಲ್ಲೆಲ್ಲ ನಾವು ಟೈಲರಿಂಗ್ ಕೆಲಸ ಮಾಡ್ತಾ ನಮ್ಮ ದುಡಿಮೆನ ಆರಂಭ ಮಾಡ್ಬೋದು ಫ್ರೆಂಡ್ಸ್ ಈ ಕೆಲಸದಲ್ಲಿ. ಮತ್ತು ನಮ್ಮ ಟೈಮನ್ನು ವೇಸ್ಟ್ ಮಾಡದೆ ನಾವು ಕೆಲಸದಲ್ಲಿ ತೊಡಗಿಸ್ಕೊಳ್ಬೋದು ಫ್ರೆಂಡ್ಸ್. ಮತ್ತು ಟೈಲರಿಂಗ್ ಕೆಲಸದಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದು ಕಸ್ಟಮರ್ಸು ಚೆನ್ನಾಗಿದ್ದರೆ, ಡೈಲಿ ಕೆಲಸ ಬರ್ತಾ ಇದ್ದರೆ, ನಾವು ಟೈಮ್ ವೇಸ್ಟ್ ಮಾಡದೆ ಮಾಡ್ತಾ ಇದ್ದರೆ ಅರ್ನಿಂಗು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅರ್ನಿಂಗ್ಗೆ ತೊಂದರೆ ಏನಿಲ್ಲ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಮತ್ತು ನಾವು ಯಾವಾಗಲೂ ಬ್ಯುಸಿಯಾಗಿದ್ದು ಕೆಲಸ ಮಾಡ್ತಾ ಇರೋದ್ರಿಂದ ಫ್ರೆಂಡ್ಸ್, ನಮಗೆ ಬೇಡದೇ ಇರೋ ವಿಷಯ ಮಾತಾಡುವಂಥ ನೆಗೆಟಿವ್ ಪೀಪಲ್ಸ್ ಇರ್ತಾರಲ್ವ, ಅವರು ನಮ್ಮ ಜೊತೆ ಮಾತಾಡೋದು ಸ್ವಲ್ಪ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ನಾವು ಯಾವಾಗಲೂ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಅನಿಸುತ್ತೆ ಅವರು ಡಿಸ್ಟರ್ಬ್ ಮಾಡೋದು ಬೇಡ, ಅವ್ರು ಬ್ಯುಸಿಯಾಗಿದ್ದಾರೆ ಅಂದ್ಬಿಟ್ಟು ಅವರು ಸ್ವಲ್ಪ ನಮ್ಮ ಜೊತೆ ಇಂಟರ್ಯಾಕ್ಟ್ ಮಾಡೋದು ಕಡಿಮೆ ಮಾಡ್ತಾರೆ ಫ್ರೆಂಡ್ಸ್. ಹಾಗಾಗಿ ನಾವು ಸ್ವಲ್ಪ ನೆಗೆಟಿವ್ ಪೀಪಲಿಂದ ದೂರನೇ ಉಳಿದಾಗುತ್ತೆ. ಇದು ಒಂದು ಪ್ಲಸ್ ಪಾಯಿಂಟೇ ಫ್ರೆಂಡ್ಸ್. ನಮ್ಮ ಕೆಲಸ ನಾವು ಮಾಡಿಕೊಂಡು ನಮ್ಮ ಶಾಪಲ್ಲಿ ನಾವು ಕೆಲಸ ಮಾಡ್ತಾ ನಮ್ಮ ಮನೆ ಕೆಲಸ ಅನ್ನೋದ್ರಲ್ಲಿ ನಾವು ಮೈಂಡು ತೊಡಗಿಸ್ಕೊಳ್ಬೋದು ಫ್ರೆಂಡ್ಸ್. ಮತ್ತು ಈ ಕೆಲಸದಲ್ಲಿ ಒಂದೊಂದು ದಿನ ಒಂದೊಂದು ಥರ ಕಸ್ಟಮರ್ಸು ಬರ್ತಾ ಇರ್ತಾರೆ ಫ್ರೆಂಡ್ಸ್. ಆಗ ತುಂಬ ಜನರ ಜೊತೆ ನಾವು ಮಾತಾಡೋದ್ರಿಂದ ನಮಗೆ ಯಾವ ಕಸ್ಟಮರ್ಸ್ ಯಾವ ಥರ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗುತ್ತೆ ಫ್ರೆಂಡ್ಸ್. ಅಂಥದ್ರಲ್ಲಿ ಕೆಲವು ಕಸ್ಟಮರ್ಸ್ ಅಂತೂ ನಾವು ಅವರಿಗೂ ಸೆಟ್ ಆಗ್ತೀವಿ, ನಮ್ಮ ಮೈಂಡ್ ಸೆಟ್ ಅವರಿಗೂ ಸೆಟ್ ಆಗುತ್ತೆ, ಅವ್ರ ಮೈಂಡ್ ಸೆಟ್ಟು ನಮಗೂ ಸೆಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ತುಂಬಾ ಚೆನ್ನಾಗಿ ನಮಗೆ ಬಾಂಡಿಂಗೇ ಬೆಳೆಯುತ್ತೆ ಫ್ರೆಂಡ್ಸ್. ಒಳ್ಳೆ ಫ್ರೆಂಡ್ಸು ಸಿಕ್ಕಾಗ್ತಾರೆ ನಮಗೆ. ಬಾಂಡಿಂಗು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕೆಲವು ಒಳ್ಳೆಯ ಕಸ್ಟಮರ್ಸ್ ಜೊತೆ. ಅಂಥ ಕಸ್ಟಮರ್ ಜೊತೆ ಮಾತಾಡ್ತಾನೆ ನಾವು ಕೆಲಸ ಕಂಪ್ಲೀಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನಾವು ಮಾತಾಡ್ತಾನೆ ಅವ್ರು ಕೂತ್ಕೊಂಡಿದ್ರೆ ನಾವು ಟೈಮ್ ವೇಸ್ಟ್ ಮಾಡದೆ ನಾವು 1-2-3 ಬ್ಲೌಸಸನ್ನು ಅವ್ರು ಕೂತ್ಕೊಂಡು ಅವ್ರು ಮಾತಾಡೋಂಥ ಟೈಮಲ್ಲೇ ಫಿನಿಷ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಮತ್ತು ಈ ಕೆಲಸ ಮಾಡುವಾಗ ನಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರು ಅಂದರೆ ಅವರಿಗೂ ನಾವು ಡಿಸೈನಾಗಿ ಬಟ್ಟೆಗಳನ್ನು ಸ್ಟಿಚ್ ಮಾಡಿ ಹಾಕ್ಬೋದು, ಮತ್ತು ನಾವೂ ಸ್ಟಿಚ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಇದು ಒಂದು ಪ್ಲಸ್ ಪಾಯಿಂಟೇ ಆಗುತ್ತೆ ನಮಗೆ. ಹೀಗೆ ಕೆಲಸ ಮಾಡ್ತಾ ಎಕ್ಸ್ಪೀರಿಯೆನ್ಸು ಜಾಸ್ತಿ ಆದಷ್ಟು ವರ್ಕು ಜಾಸ್ತಿ ಬರ್ತಾ ಇದ್ದರೆ ಫ್ರೆಂಡ್ಸ್ ಇನ್ನೊಬ್ಬರಿಗೂ ನಾವು ಕೆಲಸವನ್ನು ಕೊಡ್ಬೋದು ಫ್ರೆಂಡ್ಸ್. ಇನ್ನೊಬ್ರಿಗೂ ಕೆಲಸ ಕೊಟ್ಟು ನಾವು ಅವರಿಗೂ ಸಹಾಯ ಮಾಡ್ಬೋದು ಫ್ರೆಂಡ್ಸ್. ಇದು ಒಂದು ಪಾಸಿಟಿವ್ ಅಂಶನೇ ಆಗುತ್ತೆ ಫ್ರೆಂಡ್ಸ್. ಮತ್ತು ಕೆಲಸ ಕೊಡೋದೇ ಅಲ್ಲದೆ ಮತ್ತು ಯಾರಾದರೂ ನಮಗೆ ಟೈಲರಿಂಗ್ ಹೇಳ್ಕೊಡಿ ಅಂತ ಬರ್ತಾರಲ್ಲ ಫ್ರೆಂಡ್ಸ್, ಅಂಥವರಿಗೂ ನಾವು ಟೈಮ್ ಇದ್ದರೆ ಟ್ರೈನ್ ಮಾಡ್ಬೋದು ಫ್ರೆಂಡ್ಸ್. ನನಗಂತೂ ಟೈಮ್ ಇಲ್ಲದೆ ತುಂಬ ಜನನ ನಾನು ವಾಪಸ್ ಕಳಿಸಿರ್ತೀನಿ ಫ್ರೆಂಡ್ಸ್. ಸುಮಾರು 2,000 ಜನಕ್ಕೂ ಮೇಲೆ ನನ್ನ ಹತ್ರ ಬಂದು ಕೇಳಿದ್ದಾರೆ ಫ್ರೆಂಡ್ಸ್, ಹೇಳ್ಕೊಡ್ತೀರಾ ಅಂತೇಳ್ಬಿಟ್ಟು. ತುಂಬ ಜನ ಬಂದು ಕೇಳಿದ್ರಾಗಲೂ ನಾನು ಟೈಮ್ ಇಲ್ಲ, ಆಗೋದಿಲ್ಲ ಅಂತಲೇ ಹೇಳಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಕಾರಣ ಏನು ಅಂದರೆ, ನಾನು ಕಟ್ಟಿಂಗು ಒಬ್ಬಳೇ ಮಾಡಿಕೊಂಡು ಸ್ಟಿಚ್ಚಿಂಗು ಒಬ್ಬಳೇ ಮಾಡಿಕೊಂಡು ಶಾಪಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ, ಮತ್ತು ಮನೆ ಕೆಲಸನೂ ಇರುತ್ತೆ ಅನ್ನೋ ಕಾರಣದಿಂದ, ಮತ್ತು ನನಗೆ ಚಿಕ್ಕ ಮಕ್ಕಳು ಇದ್ದಿದ್ದರಿಂದ ನನಗೆ ಹೇಳ್ಕೊಡೋಕ್ಕೆ ಟೈಮ್ ಆಗ್ತಿರ್ಲಿಲ್ಲ ಫ್ರೆಂಡ್ಸ್. ಯಾಕಂದರೆ ನಾನು ಹೇಳ್ಕೊಡ್ತೀನಿ ಅಂತ ಅವ್ರನ್ನ ಕರ್ಕೊಂಡು ಮತ್ತು ನನಗೆ ಟೈಮ್ ಇಲ್ಲ ಕಸ್ಟಮರ್ಗೆ ಬ್ಲೌಸ್ ಕೊಡಬೇಕು ಅಂದ್ಬಿಟ್ಟು ನಾನು ಸ್ಟಿಚ್ ಮಾಡ್ಕೋತಾ ಕೂತ್ಕೊಂಡ್ರೆ ಅವರಿಗೂ ನಾವು ಹೇಳ್ಕೊಡ್ದಿರ ಮೋಸ ಮಾಡಿದಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನನ್ನ ಟೈಮ್ ಆದಾಗಲೇ ನಾನು ಹೇಳ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಡಿಸೈಡ್ ಮಾಡಿಕೊಂಡು ಟ್ರೈನಿಂಗ್ ಯಾರಾದರೂ ಬರ್ತೀವಿ ಅಂದರೆ ನಾನು ಬೇಡ, ಈಗ ಆಗೋದಿಲ್ಲ ಅಂತಲೇ ಹೇಳಿದ್ದೀನಿ ಫ್ರೆಂಡ್ಸ್. ನಾವು ಅವ್ರನ್ನ ಕರ್ಕೊಂಡ್ಮೇಲೆ ಅವ್ರ ಟೈಮ್ಗೆ ನಾವು ಹೇಳ್ಕೊಡ್ಬೇಕು ಫ್ರೆಂಡ್ಸ್. ಅವರಿಗೆ ಮೋಸ ಮಾಡದೆ ಅವ್ರಿಗೂ ನಾವು ರೆಡಿ ಮಾಡಬೇಕು. ನಮ್ಮ ಥರ ನಮಗೇನು ಕೆಲಸ ಗೊತ್ತಿದೆ ಅದೆಲ್ಲ ಅವ್ರಿಗೆ ಹೇಳ್ಕೊಟ್ಟು ನಾವು ರೆಡಿ ಮಾಡಬೇಕು. ಆ ಥರ ಇರಬೇಕು. ಆ ಥರ ಟೈಮ್ ಸಿಕ್ಕಿದಾಗಲೇ ನಾನು ಹೇಳ್ಕೊಡೋಣ ಅಂತೇಳ್ಬಿಟ್ಟು ನಾನು ಆಗಲ್ಲ ಅಂತ ಹೇಳಿರ್ತೀನಿ ಫ್ರೆಂಡ್ಸ್. ಮುಂದೆ ಆ ರೀತಿ ಕ್ಲಾಸಸ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಇದೆ ಫ್ರೆಂಡ್ಸ್. ಟೈಮ್ ಸಿಕ್ಕಿದಾಗ ಕ್ಲಾಸಸ್ನ ನಾನು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್.
ನಾವು ಇನ್ನೊಂದಿಬ್ಬರಿಗೆ ಹೇಳ್ಕೊಟ್ವಿ ಕೆಲಸ ಅಂತಂದರೆ ಅದು ಸಹ ನಮಗೆ ಒಂದು ಪಾಸಿಟಿವ್ ಅಂಶನೇ ಆಗುತ್ತೆ ಫ್ರೆಂಡ್ಸ್. ಯಾರಾದರೂ ಈಗ ಬಿಗಿನರ್ಸು ಲರ್ನರ್ಸು ಇದ್ದಾರೆ ಅಂತಂದರೆ ನಾನು ಅವರಿಗೆ ಈ ಫೀಲ್ಡ್ಗೆ ಬನ್ನಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಈ ಫೀಲ್ಡು ಚೆನ್ನಾಗಿದೆ, ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಇಲ್ಲಿ ಮನಿನೂ ಸಿಗುತ್ತೆ ಮತ್ತು ಗೌರವನೂ ಸಿಗುತ್ತೆ ಫ್ರೆಂಡ್ಸ್. ನಾವು ಟೈಮ್ ವೇಸ್ಟ್ ಮಾಡದೆ ಕೆಲಸ ಮಾಡ್ತಾ ಇರಬೇಕಾದ್ರೆ ನಮಗೆ ಸಮಾಜದಲ್ಲಿ ಒಂದು ಗೌರವನೂ ಸಿಗುತ್ತೆ ಫ್ರೆಂಡ್ಸ್. ನಾವು ಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದೀವಿ ಅನ್ನೋದು ಅಕ್ಕಪಕ್ಕ ಸಮಾಜದಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಮಗೆ ಸಮಾಜದಲ್ಲೂ ಗೌರವ ಇರುತ್ತೆ ಫ್ರೆಂಡ್ಸ್. ಈಗಂತೂ ಟೈಲರಿಂಗ್ ಫೀಲ್ಡನ್ನು ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅಂತಲೇ ಹೇಳ್ತಾರೆ ಫ್ರೆಂಡ್ಸ್. ಈ ಫೀಲ್ಡು ತುಂಬಾ ಮುಂದುವರಿಯುತ್ತೆ ಫ್ರೆಂಡ್ಸ್. ಈಗಲೂ ಆಲ್ರೆಡಿ ಮುಂದುವರೆದಿದೆ, ಇನ್ನು ಮುಂದಕ್ಕೂ ತುಂಬ ಮುಂದುವರಿಯುತ್ತೆ ಫ್ರೆಂಡ್ಸ್ ಈ ಫೀಲ್ಡು. ಈಗ ಕಲಿಯೋರ್ಗೂ ತುಂಬ ಅವಕಾಶಗಳಿದೆ ಫ್ರೆಂಡ್ಸ್. ಯೂಟ್ಯೂಬಲ್ಲೇ ಕಲ್ತ್ಕೊಳ್ಬೋದು. ಮನೇಲಿ ಅವ್ರು ಇದ್ದುಕೊಂಡೇ ಯೂಟ್ಯೂಬಲ್ಲಿ ನೋಡಿಕೊಂಡೇ ಕಲ್ತ್ಕೊಳ್ಳೋಂಥ ಅವಕಾಶ ತುಂಬ ಇದೆ ಫ್ರೆಂಡ್ಸ್. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಫ್ರೆಂಡ್ಸ್. ಇದರಲ್ಲಿ ಅನಾನುಕೂಲತೆಯೂ ತುಂಬ ಇದೆ ಫ್ರೆಂಡ್ಸ್. ಈ ಕೆಲಸದಲ್ಲಿ ಆರೋಗ್ಯದ ಕಡೆ ನೆಗ್ಲೆಕ್ಟ್ ಮಾಡಿಕೊಂಡ್ರೆ ಆರೋಗ್ಯನೂ ತುಂಬ ಕೆಡುತ್ತೆ ಫ್ರೆಂಡ್ಸ್. ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ ಫ್ರೆಂಡ್ಸ್. ನಾವು ಟೈಲರ್ಸು ಹೆಲ್ತ್ ಕಡೆ ತುಂಬಾ ಗಮನ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಹೆಲ್ತ್ ಕಡೆ ಗಮನ ಕೊಡಲಿಲ್ಲ ಅಂದರೆ ನಮ್ಮ ಹೆಲ್ತು ಖಂಡಿತ ಕೆಡುತ್ತೆ. ಯಾಕಂದರೆ ಇದು ಟೈಲರಿಂಗ್ ಕೆಲಸ ಎಷ್ಟು ಈಸಿ ಇದೆಯೋ ಅಷ್ಟೇ ಕಷ್ಟವೂ ಇದೆ ಫ್ರೆಂಡ್ಸ್. ಈ ಕೆಲಸದಲ್ಲಿ ತುಂಬಾ ಹಾರ್ಡ್ ವರ್ಕ್ ಇರೋದ್ರಿಂದ ನಮ್ಮ ಆರೋಗ್ಯ ನಮಗೆ ಗೊತ್ತಿಲ್ಲದೇ ಹಾಳಾಗ್ತಾ ಇರುತ್ತೆ ಫ್ರೆಂಡ್ಸ್. 1 ವರ್ಷ 2 ವರ್ಷ ಟೈಲರಿಂಗ್ ಕೆಲಸ ಮಾಡಿದ್ವಿ ಅಂದರೆ ಹೆಲ್ತ್ ಹಾಳಾಗಲ್ಲ ಫ್ರೆಂಡ್ಸ್. ತುಂಬ ವರ್ಷಗಳು ಕೆಲಸ ಮಾಡಿದ್ದೀವಿ ನಾವು ಈ ಫೀಲ್ಡಲ್ಲಿ ಅಂದರೆ 5 ವರ್ಷ 10 ವರ್ಷಕ್ಕೂ ಮೇಲ್ಪಟ್ಟು 15 ವರ್ಷ 20 ವರ್ಷ ಈ ರೀತಿ ಈ ಫೀಲ್ಡಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಂತಂದರೆ ಅವರು ತುಂಬಾ ಆರೋಗ್ಯದ ವಿಷಯವಾಗಿ ತುಂಬಾ ಹೆಲ್ತ್ ಇಶ್ಯೂಸ್ನ ನಾವು ಫೇಸ್ ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್. ಆ ರೀತಿ ಆಗಿರುತ್ತೆ. ಯಾಕಂದರೆ ಈ ಕೆಲಸದಲ್ಲಿ ಒಂದು ಟೈಮಿಂಗ್ಸ್ ಇರೋದಿಲ್ಲ ಫ್ರೆಂಡ್ಸ್. ಊಟ ಮಾಡೋದಕ್ಕಾಗಲಿ ಮತ್ತು ರೆಸ್ಟ್ ಮಾಡೋದಕ್ಕಾಗಲಿ ಒಂದೇ ಟೈಮಿಂಗ್ಸ್ಗೆ ನಾವು ಆಗೋದೇ ಇಲ್ಲ, ಸಾಧ್ಯನೇ ಆಗೋದಿಲ್ಲ ಈ ಕೆಲಸದಲ್ಲಿ. ಹಾಗಾಗಿ ಟೈಮ್ಗೆ ನಾವು ಊಟ ಮಾಡದೆ, ಟೈಮ್ಗೆ ನಾವು ರೆಸ್ಟ್ ಮಾಡದೆ ನಾವು ಸ್ವಲ್ಪ ಹೆಲ್ತ್ ಇಶ್ಯೂಸ್ನ ಫೇಸ್ ಮಾಡಬೇಕಾಗುತ್ತೆ. ಈಗ ಬರ್ತಾ ಇರೋ ಬಿಗಿನರ್ಸ್ಗೆ ಅದ್ರ ಬಗ್ಗೆ ಗಮನ ಕೊಡಿ ಅಂತ ಒಂದು ಮಾತು ನಾನು ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ಹಾಗಾಗಿ ಹೇಳ್ತಿದ್ದೀನಿ. ಯಾಕಂದರೆ ಈ ಕೆಲಸದಲ್ಲಿ ಮಾಡಿದಷ್ಟು ಖುಷಿ ಇರುತ್ತೆ ಫ್ರೆಂಡ್ಸ್. ತುಂಬ ಇಂಟ್ರೆಸ್ಟಿಂಗ್ ಆಗಿರೋವಂಥ ಕೆಲಸ ಫ್ರೆಂಡ್ಸ್ ಇದು. ಕಾನ್ಸಂಟ್ರೇಟಿಂದ ಮಾಡ್ತಾ ಇದ್ದರೆ ನಮಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ಆ ರೀತಿ ಇರುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಊಟದ ಟೈಮ್ಗೆ ಊಟ ಮಾಡದೆ ರೆಸ್ಟ್ ಮಾಡದೆ ಕೆಲಸ ಮಾಡೋದ್ರಿಂದ ಆರೋಗ್ಯ ಹಾಳಾಗೋ ಚಾನ್ಸು ತುಂಬ ಇದೆ ಫ್ರೆಂಡ್ಸ್. ಅದೊಂದು ಸ್ವಲ್ಪ ಗಮನ ಇಟ್ಟು ನಾವು ಕಲ್ತ್ಕೊಳ್ಬೇಕು, ನೋಡ್ಕೊಳ್ಬೇಕಷ್ಟೇ ಫ್ರೆಂಡ್ಸ್. ಹಳ್ಳಿಗಳಲ್ಲಿ ಅಷ್ಟೇ ಫ್ರೆಂಡ್ಸ್ ಇದನ್ನು ಟೈಲರಿಂಗ್ ಕೆಲಸ ಅಂತಾರೆ. ಸಿಟಿನಲ್ಲೆಲ್ಲ ಇದನ್ನು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅಂತಲೇ ಅಂತಾರೆ ಫ್ರೆಂಡ್ಸ್. ಈಗಂತೂ ಟೈಲರಿಂಗ್ ಕ್ಲಾಸು ಎಲ್ಲ ಕಡೆ ಸಿಗುತ್ತೆ ಫ್ರೆಂಡ್ಸ್. ಕಲಿಬೇಕು ಅಂತ ಒಂದು ಇಂಟ್ರೆಸ್ಟ್ ಇದ್ದರೆ ಸಾಕು, ಎಲ್ಲ ಕಡೆ ಕ್ಲಾಸಸ್ಸು ಸಿಗುತ್ತೆ. ಹಾಗಾಗಿ ಕಲಿಯೋರಿಗೆ ತುಂಬಾ ಫೆಸಿಲಿಟೀಸ್ ಇದೆ ಫ್ರೆಂಡ್ಸ್. ಈಗ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.